ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಕೆಲವೊಮ್ಮೆ ಒಂದು ಸರ್ಟೆನ್ ಏಜ್ನಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ನಮ್ಮನ್ನು ಪಿಂಪಲ್, ಕಲೆಗಳು, ಪಿಗ್ಮೆಂಟೇಷನ್ ಇವೆಲ್ಲ ಆಗುತ್ತವೆ. ಪಿಂಪಲ್ಸ್ ಆದಮೇಲೆ ಅದ್ರ ಕಲೆಗಳು ಅಂತೂ ಹೋಗೋದೇ ಇಲ್ಲ ವೀಕ್ಷಕರೇ. ಹಾಗೂ ಜಾಸ್ತಿ ಒಂದು ಕಡಿಮೆ ಏಜದಲ್ಲಿ ಇವತ್ತಿನ ಕಾಲದಲ್ಲಿ ನಾವು ಕೆಮಿಕಲ್ ಬಳಸೋ ಕಾಲಾಗ ಏನಪ್ಪ ಅಂದರೆ ವ್ರಿಂಕಲ್ಸ್ ಜಾಸ್ತಿ ಆಗ್ತವೆ ಅಂದರೆ ನಾವು ಕಡಿಮೆ ಏಜದಲ್ಲಿ ತುಂಬ ಏಜ್ ಥರ ಕಾಣಿಸ್ತಿದ್ದೀವಿ, ತುಂಬ ಮುಖ ಜೊಗ್ ಬೀಳ್ತಾ ಇದೆ. ಇದು ಎಲ್ಲದಕ್ಕೂ ಇವತ್ತು ನ್ಯಾಚುರಲ್ ಆದ ಪರಿಹಾರನ ತೊಗೊಂಡು ಬಂದಿದ್ದೀನಿ. ನೈಸರ್ಗಿಕವಾಗಿ ಯಾವುದೇ ಒಂದು ಕೆಮಿಕಲ್ ಇದೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಮುಖವನ್ನು ಹೊಳಪನ್ನು ತರ್ಕೋಬಹುದು. ಹಾಗೂ ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಸ್ಲಿ ಬರೀ 10 ದಿನ ಬಳಸಿ ನೋಡಿ, ನಿಮ್ಮ ಮುಖ ಎಷ್ಟು ಕಾಂತಿವಂತ ಆಗುತ್ತೆ. ಹಾಗೂ ನಿಮಗೆ ಇದ್ದಂಥ ಕಲೆಗಳು ಕೂಡ ಎಲ್ಲ ಮಾಯ ಆಗು ಹೋಗುತ್ತವೆ. ಹಾಗಾಗಿ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ, ಹಾಗೆ ಇದಕ್ಕೆ ಏನೇನು ಬಳಸ್ಕೊಳ್ಳೋದು ಅಂತ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಾನೊಂದು ಕಾಚಿನ ಬೋಲನ್ನು ತೊಗೊಂಡಿದ್ದೀನಿ. ಈ ಒಂದು ರೆಮಿಡಿ ಮಾಡೋಕ್ಕೆ ನಿಮಗೆ ಕಾಚಿನ ಬೋಲ್ದೇ ಉಪಯೋಗವನ್ನು ಮಾಡಬೇಕಾಗಿದೆ. ಯಾಕಂದರೆ ಬೇರೆ ನಾವು ಯೂಸ್ ಮಾಡಿದ್ರೆ ಅದರಲ್ಲಿ ರಿಯಾಕ್ಷನ್ ಅಂದರೆ ಸೈಡ್ ಎಫೆಕ್ಟ್ ಆಗೋ ಇದು ಇರುತ್ತೆ ವೀಕ್ಷಕರೇ. ಹಾಗಾಗಿ ಬರೀ ಕಾಚಿನ ಒಂದು ಬೌಲಲ್ಲೇ ನೀವು ಇದನ್ನು ಮಾಡ್ಕೋಬೇಕು. ನೋಡಿ, ಇವಾಗ ಅದರಲ್ಲಿ ನಾನು 2-3 ಸ್ಪೂನಷ್ಟು ಗ್ಲಿಸರಿನ್ನ ಹಾಕೋತಾ ಇದ್ದೀನಿ. ಗ್ಲಿಸರಿನ್ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಸ್ಕಿನ್ ಏನು ಡೆಡ್ ಆಗಿದೆ ಅಲ್ವಾ, ಅದನ್ನು ಮತ್ತೆ ರಿಪೇರ್ ಮಾಡೋ ಅಂಥ ಕೆಲಸವನ್ನು ಮಾಡುತ್ತೆ. ಬರೀ ಇದು ಒಂದು ನೋಡಿ 40-45 ರೂಪಾಯಲ್ಲಿ ನಿಮಗೆ ಯಾವುದೇ ಒಂದು ಮೆಡಿಕಲ್ ಶಾಪಲ್ಲಿ ಸಿಕ್ಕಿಬಿಡುತ್ತೆ. ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು ವೈಟಮಿನ್ ಇ ಕ್ಯಾಪ್ಸುಲ್. ವೈಟಮಿನ್ ಇ ಕ್ಯಾಪ್ಸುಲ್ ಏನು ಮಾಡುತ್ತೆ ಅಂದರೆ ವೀಕ್ಷಕರೇ, ವೈಟಮಿನ್ ಇ ಕ್ಯಾಪ್ಸುಲ್ನಲ್ಲಿ ಇರ್ತಕ್ಕಂಥ ಆಯಿಲ್ ನಮ್ಮ ಮುಖದ ಮೇಲೆ ಇರ್ತಕ್ಕಂಥ ಓಪನ್ ಪೋರ್ಸ್ ಆಗಲಿ ಹಾಗೂ ಬಹಳಷ್ಟು ಏನಿದೆ ಸ್ಕಿನ್ ತುಂಬಾ ಡಲ್ ಆಗಿಬಿಟ್ಟಿದೆ ಅಂದಾಗ ಇದು ಸ್ಕಿನ್ನಿಗೆ ಒಂದು ಹೊಸ ಹೊಳಪನ್ನು ಕೊಡುತ್ತೆ. ಜೊತೆಗೆ ಸ್ಕಿನ್ನ ಟೈಟ್ ಮಾಡೋ ಅಂಥ ಕೆಲಸ ಕೂಡ ಇಲ್ಲಿ ಮಾಡುತ್ತೆ. ಹಾಗಾಗಿ ಅದರದ್ದು ಕೂಡ ಎಷ್ಟು ಅಂದರೆ ನೋಡಿ, ಇಲ್ಲಿ 2 ವೈಟಮಿನ್ ಇ ಕ್ಯಾಪ್ಸುಲ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಇವು ಕೂಡ ನಿಮ್ಮನ್ನು ಮೆಡಿಕಲ್ನಲ್ಲಿ ಈಸಿಯಾಗಿ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಕೆಮಿಕಲ್ ಕ್ರೀಮ್ಸ್ ನೋಡಿ ಬಹಳಷ್ಟು ಹಣವನ್ನು ಕೊಟ್ಟು ತರ್ತೀವಿ. ಅದ್ರ ಬದಲಾಗಿ ನಾವು ಮನೆಯಲ್ಲಿ ಈ ಥರ ಕ್ರೀಮ್ ರೆಡಿ ಮಾಡಿಬಿಟ್ಕೊಂಡ್ರೆ ಯಾವತ್ತಿಗೂ ಒಳ್ಳೆಯದು ವೀಕ್ಷಕರೇ. ಹಾಗೂ ಇದರಿಂದ ನಮಗೆ ಯಾವ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೋಡಿ, ನಮ್ಮ ಸ್ಕಿನ್ ಅನ್ನೋದು ಬಾಡಿಗಿಂತನೂ ಜಾಸ್ತಿ 5 ಪಟ್ಟು ಬಹಳಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದನ್ನು ಏನು ಬೇಕಾದರೆ ಹಚ್ಕೊಂಡು ಅದನ್ನು ಹಾಳು ಮಾಡ್ಕೊಳ್ಬಾರ್ದು. ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ಗೆ ಏನೇ ಅಪ್ಲೈ ಮಾಡಿದ್ರು ಅದು ಬಹಳಷ್ಟು ವೇಗವಾಗಿ ರಿಯಾಕ್ಟ್ ಮಾಡುತ್ತೆ. ಸೊ ನೋಡಿ, ಇವಾಗ ಗ್ಲಿಸರಿನ್ನಲ್ಲಿ ವೈಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ಗಳು ಹಾಕ್ತೀನಿ. ಅದು ಕೂಡ ಏನಂತ ನೋಡ್ಕೊಂಡು ಹೋಗೋಣ ವೀಕ್ಷಕರೇ. ಹಾಗೂ ನೀವು ನನ್ನ ಚಾನಲ್ನ ಹೊಸದಾಗಿದ್ದರೆ ಖಂಡಿತ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಂಥವೇ ಫೇಸ್ ಟಿಪ್ಸು ಅಥವಾ ಹೇರ್ ಕೇರ್ ಟಿಪ್ಸ್ ಕೊಡ್ತಾ ಇರ್ತೀನಿ. ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನ್ಯಾಚುರಲ್ ವೇನಲ್ಲಿ ನಮ್ಮ ಮುಖಕ್ಕೆ ಆಗಲಿ ಅಥವಾ ನಮ್ಮ ಸ್ಕಿನ್ಗೆ ಆಗಲಿ ನಮ್ಮ ಹೇರ್ಸ್ಗೆ ಆಗಲಿ ನಾವು ಕೇರನ್ನು ಮಾಡ್ಕೋಬಹುದು. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ರೆಡಿಮೇಡ್ ಆ್ಯಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಪ್ಯೂರ್ ಇರೋವಂಥ ಪತಂಜಲಿ ಆ್ಯಲೋವೆರಾ ಜೆಲ್ನ ಇಲ್ಲಿ ಹಾಕೋತಾ ಇದ್ದೀನಿ. ನೀವು ರೆಡಿಮೇಡೇ ತೊಗೊಳ್ಳಿ. ಯಾಕಂದರೆ ಫ್ರೆಶ್ಗಿರೋವಂಥದ್ದು ತೊಗೊಂಡ್ರೆ ಅದು ಜಾಸ್ತಿ ದಿನ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಟೋಕ್ಕೆ ಆಗೋದಿಲ್ಲ. ಅದರಲ್ಲಿ ಯಾಕಂದರೆ ಏನು ಪ್ರಿಸರ್ವೇಟಿವ್ಸ್ ಇರಲ್ಲ ವೀಕ್ಷಕರೇ. ಹಾಗಾಗಿ ಇದು ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಪತಂಜಲಿ ಆ್ಯಲೋವೆರಾ ಜೆಲ್. ನಿಮ್ಮನ್ನು ಅದು 2-3 ಸ್ಪೂನಷ್ಟು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು ವೀಕ್ಷಕರೇ. ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಗುಲಾಬ್ ಜಲ್, ರೋಸ್ ವಾಟರ್ನ ಹಾಕ್ತಾಯಿದ್ದೀನಿ. ಇದು ನಮ್ಮ ಸ್ಕಿನ್ಗೆ ಅಂದರೆ ಮಾಯಿಶ್ಚರ್ ಮಾಡುತ್ತೆ ತುಂಬ. ನೋಡಿ, ಈ ಒಂದು ಚಳಿಗಾಲದಲ್ಲಿ ಅಂತೂ ಸ್ಕಿನ್ ತುಂಬಾ ಡಲ್ ಆಗುತ್ತೆ, ಡ್ರೈ ಆಗುತ್ತೆ. ಹಾಗೂ ನಾವು ಏನೇ ಹಚ್ಕೊಂಡ್ರೂ ಕೂಡ ನಮ್ಮ ಸ್ಕಿನ್ ಅಂದರೆ ಒಳ್ಳೆ ರೀತಿಯಲ್ಲಿ ಇರೋದೇ ಇಲ್ಲ. ಹಾಗಾಗಿ ಸ್ಕಿನ್ನ ಮಾಯಿಶ್ಚರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೋಸ್ ವಾಟರ್ನ ಕೂಡ 8-10 ಹನಿ ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ಒಂದು ಕ್ರೀಮ್ ರೆಡಿ ಆಗಿಬಿಟ್ಟಿದೆ, ಫೇಸ್ ಕ್ರೀಮ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡೈಲಿ ಇದನ್ನು ನೈಟ್ ಮಲಗೋವಾಗ ಹಚ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಮುಖ ಚೆನ್ನಾಗಿ ತೊಳ್ಕೊಂಡು ಮುಖ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಒಂದು ಕ್ರೀಮ್ ಥರ ನೈಟ್ ಕ್ರೀಮ್ ಥರ ಇದನ್ನು ನಾವು ಯೂಸ್ ಮಾಡ್ಕೊತ ಬರಬೇಕು. ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ನಾನು ಯೂಸ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇವಾಗ ನೋಡಿ, ಇದರಲ್ಲಿ ನೆಕ್ಸ್ಟ್ ಒಂದು ಕಾಚಿನ ಬೋಲ್ನೇ ನಾನು ತೊಗೊಂಡಿದ್ದೀನಿ.
ಅದರಲ್ಲಿ ಇದನ್ನು ಹಾಕ್ಕೊಂಡು ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ. ಇದನ್ನು ನಿಮಗೆ ಎಲ್ಲೇ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಹೊರಗಡೆ ಕೂಡ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಯಾವ ಒಂದು ಪ್ರಿಸರ್ವೇಟಿವ್ಸ್ ಇದೆ ಅಲ್ವಾ, ಅದು ಏನು ಕೂಡ ಖರಾಬ್ ಆಗೋದಿಲ್ಲ. ಡೈಲಿ ನೈಟ್ ಮಲ್ಕೋವಾಗ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಂಡು 1-2 ನಿಮಿಷ ಮಸಾಜ್ ಕೊಟ್ಟು ಮತ್ತು ಮಾರ್ನಿಂಗ್ ನೀವು ಮುಖವನ್ನು ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಕಿ ಕೂಡ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಭಾಳಷ್ಟು ನ್ಯಾಚುರಲ್ ಆದಂಥ ಫೇಸ್ ಕ್ರೀಮ್ ಇದೆ ವೀಕ್ಷಕರೇ. ನೀವು ಎಷ್ಟು ದುಬಾರಿ ಹಣವನ್ನು ಖರ್ಚು ಮಾಡಿಕೊಡ್ತಂದ್ರೂ ಇಂಥ ರಿಸಲ್ಟ್ ನಿಮಗೆ ಸಿಗೋದಿಲ್ಲ. ಬರೀ ನಾನು ಹೇಳುವಾಗೂ 10 ಡೇಸ್, ಜಸ್ಟ್ 10 ಡೇಸ್ ಇದನ್ನು ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. ನೀವೇನು ಹೊಳಪು ಕಾಣ್ತೀರ, ನಿಮ್ಮ ಕಲೆಗಳೇ ದೂರ ಆಗ್ತವೆ, ನಿಮ್ಮ ರಿಂಕಲ್ಸ್ ದೂರ ಆಗ್ತವೆ, ಪ್ರತಿಯೊಂದು ಪ್ರಾಬ್ಲಮ್ಮು ನಿಮ್ಮ ಫೇಸ್ಗಿರೋ ಅಂಥ ಇದರಲ್ಲಿ ಕಡಿಮೆ ಆಗುತ್ತೆ ವೀಕ್ಷಕರೇ. ನೋಡಿ, ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಮುಚ್ಚಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ ವೀಕ್ಷಕರೇ. ಇದರಿಂದ ಯಾವ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಏನೂ ಇಲ್ಲ. ಯಾಕಂದರೆ ಹಾಕಿರೋವಂಥ ಪ್ರತಿಯೊಂದು ವಸ್ತು ನ್ಯಾಚುರಲ್ ಆದಂಥ ಇದೆ. ಇವಾಗ ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ನೋಡಿ, ಇದು ನಮ್ಮ ಸ್ಕಿನ್ ಇದೆ ಅಂದ್ಕೊಳ್ಳಿ. ಈ ಥರ ಸ್ವಲ್ಪ ತೊಗೊಂಡು ಕ್ರೀಮ್ನ, ಜಸ್ಟ್ ಫೇಸ್ ಕ್ರೀಮ್ನ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. 1-2 ನಿಮಿಷ ಅಷ್ಟು ಮಸಾಜ್ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬೇಕು ವೀಕ್ಷಕರೇ. ಯಾಕಂದರೆ ನೈಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ, ನಮ್ಮ ಪೂರ್ತಿ ಬಾಡಿ ರೆಸ್ಟ್ನಲ್ಲಿರುತ್ತಲ್ವ. ಹಾಗಾಗಿ ಡೇನಲ್ಲಿ ಹಚ್ಕೊಂಡ್ರೆ ನಾವು ಹೊರಗಡೆ ಹೋಗ್ತೀವಿ, ಮತ್ತಷ್ಟು ಧೂಳು ಅಂಟ್ಕೊಂಡು ಅದು ಏನಂತ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ನೈಟ್ ಕ್ರೀಮ್ ಅಂತ ಇದನ್ನು ನೀವು ಬಳಸ್ತಾ ಬಂದರೆ ಸ್ವಲ್ಪ ದಿನಗಳಿಗೆ ಏನಪ್ಪ ಹೊಳಪು ಕಾಣ್ತೀರಂದರೆ ಹೇಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ. ಖಂಡಿತ ಈ ಒಂದು ನ್ಯಾಚುರಲ್ ರೆಮಿಡಿ ಇದನ್ನು ಇವಾಗ ಒಂದು 5 ನಿಮಿಷ ಒಣಗೋಕ್ಕೆ ಬಿಡಿ ವೀಕ್ಷಕರೇ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸ್ಕಿನ್ ಮೇಲೆಗೆ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ನೋಡಿ ಎಷ್ಟು ವ್ಯತ್ಯಾಸ ಇದು 2 ಕೈಯಲ್ಲಿ. ನಾನು ಮತ್ತೆ ಏನು ಇಲ್ಲಿ ಬಳಸಲಿಲ್ಲ, ಬರೀ ಏನು ರೆಡಿ ಮಾಡಿದ್ಲೋ ಆ ಒಂದು ಕ್ರೀಮ್ನ ಹಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ಥರ ವೀಡಿಯೋಸ್ ನೋಡೋಕ್ಕೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.